ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗೈತೀರಿ? ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೇವಿ ನೋಡ್ರಿ. ಇವತ್ತು ಸಿಂಪಲ್ಲಾಗಿ ಗೀ ರೈಸ್ ಮಾಡ್ಬೇಕಂತ ಮಾಡೀವಿ. ಗೀ ರೈಸ್ ಆಮೇಲೆ ಸಬ್ಬಸ್ಗೆ ಪಲ್ಯ ಇವತ್ತು ಲಂಚ್ ಬಾಕ್ಸಿಗೆ ನನ್ನ ಮಕ್ಕಳಿಗೆ ರೆಡಿ ಮಾಡಿ ಇದನ್ನು ಹಾಕಿ ಕಟ್ಟಿದೆ ರೀ. ಮೊದಲೇದಾಗಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿವ್ರಿ. ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕತ್ತೀವಿ ನೋಡ್ರಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನ ತುಪ್ಪದೊಳಗೆ. ಅವು ನೀಟಾಗಿ ಫ್ರೈ ಆಗೋದ್ರಿಂದ ಈ ಥರ ಸ್ವಲ್ಪ ಕಲರು ಚೇಂಜ್ ಆಗಬೇಕು ನೋಡಿರಿ. ಸ್ವಲ್ಪ ಬ್ರೌನ್ ಕಲರ್ ಆಗತ್ತೆ ಗೋಡಂಬಿ. ಅಂದ್ರೆ ಎಷ್ಟು ಫ್ರೈ ಮಾಡ್ತೀರಿ ಅಷ್ಟೇ ಟೇಸ್ಟ್ ಆಗುತ್ತೆ ರೀ ಇದು. ಅದಕ್ಕೆ ಒಂದು ಸಣ್ಣದಾಗಿ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕರಿಬೇವು, ಒಂದೆರಡು ಮೆಣಸಿನ್ಕಾಯಿ, ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕತ್ತೆ ನೋಡಿರಿ. ಇದು ನೀಟಾಗಿ ಫ್ರೈ ಆಗಬೇಕು. ನೋಡಿರಿ ನೀಟಾಗಿ ಫ್ರೈ ಆಗ್ತಿದ್ದು. ಅದಕ್ಕೆ ಸ್ವಲ್ಪ ಹಸಿ ಖಾರ ಹಾಕತ್ತೀವಿ ರೀ. ಇದು ಪೇಸ್ಟ್ ಮಾಡಿದ್ದು. ಒಂಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀವಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಈ ಥರ ನೀಟಾಗಿ ಫ್ರೈ ಆಗೈತಿ. ಅದಕ್ಕೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗಿದೈತೆ ನೋಡಿರಿ. ಗೀ ರೈಸ್ ರೆಡಿ ಐತ್ರಿ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಪೂರಾ ನೋಡಿರಿ. ಏನಾರ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿರಿ, ನಾವು ಸರಿ ಮಾಡ್ಕೋತೀವಿ ನೋಡಿರಿ. ಪರ್ಫೆಕ್ಟಾಗಿ ಗೀ ರೈಸ್ ರೆಡಿ ಐತ್ರಿ. ಈಗ ಸಬ್ಬಸ್ಗೆ ಪಲ್ಯ ಒಂದು ಮಾಡ್ಬೇಕಂತ ಮಾಡತ್ತೀವಿ ರೀ. ಅದಕ್ಕೆ ಸಬ್ಬಸ್ಗೆ ಸೊಪ್ಪು ತೊಗೊಂಡೀವಿ ರೀ. ಸ್ವಲ್ಪ ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕದು. ಈಗ ಮಳೆಗಾಲಲ್ರಿ, ಈ ಕಡೆ ನಮ್ಮ ಕಡೆ ಸ್ವಲ್ಪ ಸೊಪ್ಪು ಜಾಸ್ತಿನೇ ಬರತ್ತವು. ಅದಕ್ಕೆ ಸಬ್ಬಸ್ಗೆ ಪಲ್ಯ ಗೀ ರೈಸ್ ಮಾಡ್ಬೇಕಂತ ಇವತ್ತು ಮಾಡಿದ್ವಿ ನೋಡಿರಿ. ಈ ಥರ ನೀಟಾಗಿ ಒಂದು ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿರಿ ಒಗ್ಗರಣೆಗೆ. ಇದನ್ನ ಫಸ್ಟಿಗೆ ಸ್ವಲ್ಪ ಹೆಸರು ಕಾಳು ಕುದಿಸಿಟ್ಕೊಂಡಿದ್ವಿ ರೀ. ಅದು ಸಬ್ಬಸ್ಗಿಗೆ ಹಾಕಕ್ಕೆ ಚಲೋ ಆಗತ್ತೆ ರೀ. ಒಂದು ಪ್ಯಾನ್ ಇಟ್ಕೊಂಡೇವಿ. ಸ್ವಲ್ಪ ಎಣ್ಣೆ ಹಾಕತ್ತೀವಿ. ಸ್ವಲ್ಪ ಎಣ್ಣೆ ಬಿಸಿಯಾಗಿಂದ ಒಂಚೂರು ಬೆಳ್ಳುಳ್ಳಿದು ಹಾಕ್ಬೇಕು ರೀ. ಅದಕ್ಕೆ ಪ್ಲೀಸ್ ಈಗ ಸ್ವಲ್ಪ ನೀಟಾಗಿ ಮೊದಲೇದಾಗಿ ಸ್ವಲ್ಪ ಕರಿಬೇವು ಹಾಕತ್ತೀವಿ. ಆಮೇಲೆ ಜಜ್ಜಿಟ್ಟಿರೋ ಸ್ವಲ್ಪ ಬೆಳ್ಳುಳ್ಳಿ ಹಾಕತ್ತೀವಿ. ಒಂಚೂರು ಹಸಿ ಖಾರ ಪೇಸ್ಟ್ ಹಾಕತ್ತೀವಿ. ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕತ್ತೀವಿ. ಒಂಚೂರು ಅರಿಶಿನ ಪುಡಿ ಹಾಕತ್ತೀವಿ. ಈಗ ಸಣ್ಣದಾಗಿ ಕಟ್ ಮಾಡಿರೋ ಸಬ್ಬಕ್ಕಿ ಸೊಪ್ಪು ಹಾಕತ್ತೆ ನೋಡಿರಿ. ಯಾಕಂದ್ರೆ ಫಸ್ಟಿಗೆ ಹೆಸರು ಕಾಳು ಕುದಿಸ್ಕೊಂಡು ಇಟ್ಕೊಂಡಿರಿ, ಅವು ಸ್ವಲ್ಪ ಜಾಸ್ತಿ ಕುದ್ದವು. ಅದಕ್ಕೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಆಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಇಳಿಸ್ಕೊಕ್ ಬರುತ್ತೆ ರೀ. ಟೇಸ್ಟೂ ಚಲೋ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಮಂದಿಯೆಲ್ಲ ಜಾಸ್ತಿ ಸಬ್ಬಕ್ಕಿ ಪಲ್ಯ, ಮೆಂತ್ಯ ಪಲ್ಯ, ಬ್ಯಾಳಿ ಇದೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ರೀ. ಟೇಸ್ಟೂ ಹಂಗೆ ಇರುತ್ತೆ ರೀ. ಕಟಕ್ ರೊಟ್ಟಿ ಚಪಾತಿ ಜೊತೆನೂ ಒಳ್ಳೆ ಕಾಂಬಿನೇಷನ್ ರೀ ಇದು. ಈಗ ಹೆಸರು ಕಾಳು ಕುದ್ದಿದ್ದು ಅದನ್ನು ಹಾಕತ್ತೆ ನೋಡಿರಿ. ಈಗ ನೀಟಾಗಿ ಪರ್ಫೆಕ್ಟಾಗಿ ಸಬ್ಬಕ್ಕಿ ಪಲ್ಯನೂ ರೆಡಿ ಆಯ್ತು ನೋಡಿರಿ. ಇದು ಕಟಕ್ ರೊಟ್ಟಿ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ರೀ. ಬಿಸಿ ರೊಟ್ಟಿಗೂ ಭಾಳ ಚಲೋ ಆಗ್ತಾವ್ರಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.